ಹಾಯ್ ಹಲೋ ವೆರಿ ಗುಡ್ ಮಾರ್ನಿಂಗ್. ಎಲ್ಲರೂ ಹೇಗಿದ್ದೀರಿ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೇನೆ. ನಾವು ಕೂಡ ತುಂಬ ಚೆನ್ನಾಗಿದ್ದೇವೆ. ಬನ್ನಿ, ಟೈಮ್ ಬಂದು ಈಗ 5:20 ಬಂತು ನೋಡಿ. ಬೆಳಗಿನ ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೇನೆ ನಾನು. ಬನ್ನಿ, ಇವಾಗ ನಾನು ನನ್ನ ಮಕ್ಕಳು ಯೋಗ ಕ್ಲಾಸಿಗೆ ಹೋಗ್ತಾ ಇದ್ದಾರೆ. ಸ್ವಲ್ಪ ಅವರಿಗೆ ಟೀ ಮಾಡಿಕೊಡೋಣ ಅಂತ ಹೇಳಿ ಟೀ ಮಾಡಿಕೊಡ್ತೀನಿ. ಈಗ ಕುದೀತಾ ಇದೆ, ಇನ್ನೊಂದು ಸ್ವಲ್ಪ ಕುದಿಲಿ. ಅವರೆಲ್ಲ ಅವರೆಲ್ಲ ಸ್ನಾನಕ್ಕೆ ಹೋಗ್ಯಾರ. ಸ್ನಾನ ಮುಗಿಸ್ಕೊಂಬಂದ್ರೆ ಈಗ ಟೀ ಕೊಡ್ತೇನೆ ಅವ್ರಿಗೆ. ಟೀ ಕುಡಿದು ಹೋಗ್ತಾರೆ. ಈಗ ಚೆನ್ನಾಗೈತೆ ಅನ್ಬಿಟ್ಟು ಕ್ಲಾಸಲ್ಲಿ ಚೆನ್ನಾಗೈತೆ. ಹಾಂ, 23/5/26ರಿಂದ ಯೋಗ ಪ್ರವಚನ ಶಿಬಿರ ಪ್ರಾರಂಭವಾಗಿದ್ದು 14/6/26 ಹೋದರು. ಅವರು ಯೋಗ ಕ್ಲಾಸಿಗೆ ಹೋದರು, ನನ್ನ ಮಕ್ಕಳು, ನಮ್ಮ ಮನೆಯವರು. ಬನ್ನಿ, ನಾನು ಎಲ್ಲ ಕೆಲಸ ಮುಗಿಸ್ಕೊಂಡು ಆಮೇಲೆ ವಿಡಿಯೋ ಕಂಟಿನ್ಯೂ ಮಾಡ್ತೇನೆ. ಬನ್ನಿ, ಇವತ್ತು ನಾವು ಅನುಭವದ ಬಗ್ಗೆ ಮಾತಾಡೋಣ. ಏನಪ್ಪ ಇವರು ಅನುಭವದ ಬಗ್ಗೆ ಮಾತಾಡೋಣ ಅಂತ ಹೇಳ್ತಾ ಇದ್ದಾರೆ ಅಂತ ತಿಳ್ಕೊಂಡ್ರಾ? ಬನ್ನಿ, ಏನಂತಂದರೆ ಚಿಕ್ಕವರಿಂದ ಹಿಡಿದು ದೊಡ್ಡವರವರೆಗೂ ಪ್ರತಿಯೊಬ್ಬರು ನಾವೆಲ್ಲ ತಪ್ಪು ಮಾಡ್ತಾನೇ ಇರ್ತೀವಿ. ಯಾಕೆ ಅಂತಂದರೆ ನಮಗೆ ಸರಿಯಾದ ರೀತಿಯಲ್ಲಿ ಮಾರ್ಗದರ್ಶನ ತೋರಿಸೋರು ಯಾರೂ ಇರಲ್ಲ. ಹಾಗಾಗಿ ನಾವು ತಪ್ಪುಗಳು ಮಾಡ್ತಾನೇ ಇರ್ತೇವೆ. ಯಾಕಂತಂದರೆ ನಮಗೆ ಹಿರಿಯರು ಹೇಳಿದಾಗ ನಾವು ಯಾವುದೇ ಮಾತು ಕೇಳಲ್ಲ. ಅವರು ಹೇಳಿದ ಮಾತುಗಳು ಕೇಳಿದ್ರೆ ನಾವು ಯಾವುದೇ ರೀತಿ ತಪ್ಪು ಮಾಡಲ್ಲ. ಪ್ರತಿ ಹಂತದಲ್ಲಿ ಹಿರಿಯರು ನಮಗೆ ಎಚ್ಚರಿಕೆ ನೀಡ್ತಾನೇ ಇರ್ತಾರೆ. ಅದು ತಪ್ಪು, ಅದು ಸರಿಯಲ್ಲ, ನೀ ಕೆಲಸ ಮಾಡೋದು ಸರಿಯಲ್ಲ, ಈ ರೀತಿ ಇರಬೇಕು, ಇದು ನಡ್ಕೊಳ್ಳೋದು ನೀನು ಸರಿಯಲ್ಲ ಅಂತ ಹೇಳ್ತಿರ್ತಾರಲ್ಲ. ನಾವೆಲ್ಲ ಇಗ್ನೋರ್ ಮಾಡ್ತಿರ್ತೇವೆ. ಏನೋ ಒಂದು ಹೇಳ್ತಿರ್ತಾರಪ್ಪ ಇವರು ಹಿರಿಯರು, ಇವ್ರ ಟಾಪಿಕ್ ಅಂದ್ರೇ ನಮಗೆ ಬೋರು ಅಂತಿರ್ತಾರಲ್ಲ. ಆವಾಗ ನಾವು ಅಂತೇವೆ, ಇದು ನಿಮ್ಮ ಕಾಲ ಅಲ್ಲ, ನಮ್ಮ ಕಾಲನೇ ಬೇರೆ. ಈಗೆಲ್ಲ ನಾವು ಇದೇ ರೀತಿ ಟ್ರೆಂಡಲ್ಲಿ ಮಾಡೋದು ಸ್ಟೈಲು ಹಾಗೆ ಹೀಗೆ ಅಂತಿರ್ತೇವೆ. ಹೌದು, ಟ್ರೆಂಡ್ ಇರುತ್ತೆ, ಇಲ್ಲ ಅಂತ ಅಲ್ಲ. ಅವ್ರು ಹೇಳೋದು ಸ್ವಲ್ಪ ಕೇಳಬೇಕಲ್ಲ. ಯಾಕಂತಂದರೆ ನಾವು ಯಾವುದೇ ಕಾರಣಕ್ಕೂ ಸಂಸ್ಕಾರಗಳನ್ನು ಮರಿಬಾರ್ದು. ಸಂಸ್ಕಾರ ಮರೆತು ನಡೆದ್ರೆ ಅದು ನಮಗೆ ಶೋಭೆ ಅಲ್ವಲ್ಲ. ನೀನು ಮಾಡೋಕ್ಕೆ ನಿನ್ನ ಇಚ್ಛೆ ಅಲ್ಲ, ಇದು ಬಿಸಿ ರಕ್ತ ಅಲ್ವಾ. ಅದಕ್ಕೆ ನೀನು ಆಡ್ತೀಯ ಆ ರೀತಿ. ನಾವು ಹೇಳಿದರೆ ಎಲ್ಲಿ ಕೇಳ್ತೀಯ? ಹೋಗು, ಮಾಡಿದ್ದು ನೀನೇ ಅನುಭವಿಸ್ತೀಯ, ಅನುಭವಿಸ್ದಾಗ ನಿನಗೆ ಬುದ್ಧಿ ಬರುತ್ತೆ ಹೋಗಿ ಅಂತ ಹೇಳ್ತಾರಲ್ಲ. ಆವಾಗಲೇ ನೋಡಿ ನಮಗೆ ಗೊತ್ತಾಗೋದು ಏನು ಅನ್ನೋದು, ಅನುಭವ ಅನ್ನೋದು. ಏನೋಪ್ಪ ಈಗಿನ ಕಾಲದ ಮಕ್ಕಳಿಗೆ ನಾವು ಏನು ಹೇಳಿದ್ರು ಏನು ಕೇಳಲ್ಲ. ಏನಾದರೂ ಅಂದರೆ ನಿಂದೊಂದು ಗೋಳು ಅಂತಿರ್ತಾರೆ. ಹಾಗಾಗಿ ನಾವು ಯಾವುದೇ ಕಾರಣಕ್ಕೂ ಇಗ್ನೋರ್ ಮಾಡಬಾರ್ದು. ಅವ್ರು ಹೇಳಿದ್ದು ಸ್ವಲ್ಪ ತಾಳ್ಮೆಯಿಂದ ಕೂತು ಕೇಳಿದರೆ ನಮ್ಮ ಒಳ್ಳೆಯದಕ್ಕೆ ಅಲ್ವಾ ಅವರೆಲ್ಲ ಹೇಳೋದು. ಹಾಗಾಗಿ ಕೇಳಿ, ತಪ್ಪೇನಿದೆ? ಹಿರಿಯರು ಅನುಭವ ಇರೋದಕ್ಕೆ ಅಲ್ವಾ ಹೇಳೋದು. ನನ್ನ ವಯಸ್ಸಿನಷ್ಟು ನಿನ್ನ ವಯಸ್ಸು ಬಾಳಿಲ್ಲ, ಹಾಗಾಗಿ ನಾವು ಹೇಳೋದನ್ನು ಕೇಳು. ನಾಳೆ ಏನಾದರೂ ಕೆಟ್ಟದ್ದಾದರೆ ಯಾರು ಅನುಭವಿಸೋರು? ನೀನೇ ಅಲ್ವಾ ಅನುಭವಿಸೋದು, ನಿಮ್ಮ ಮನೆಯವರೇ ಅಲ್ವಾ ಅನುಭವಿಸೋದು. ಹಾಗಾಗಿ ಹೇಳೋದು ಕೇಳು ಅಂತಿರ್ತಾರಲ್ಲ, ಹೌದಲ್ವಾ? ಸೌಂಡ್ ಇಗ್ನೋರ್ ಮಾಡಿ, ವಾಷಿಂಗ್ ಮಿಷಿನ್ ಸೌಂಡ್ ಅದು. ನಾಳೆ ವಾರದ ಪೂಜೆ ಮಾಡಬೇಕಲ್ಲ, ಹಾಗಾಗಿ ಸ್ವಲ್ಪ ದೇವ್ರದ್ದು ಸಾಮಾನೆಲ್ಲ ತೊಳೆದು ಕ್ಲೀನಾಗಿ ಒರೆಸಿಟ್ಬಿಡೋಣ ಅಂತ ಹೇಳಿ ಒರೆಸ್ತಾ ಇದ್ದಾನೆ. ಈಗ ಕೆಲವೊಂದು ಟೈಮಲ್ಲಿ ನಮಗೆ ಗೊತ್ತಿಲ್ಲದೇ ಹಿರಿಯರು ನಮಗೆ ಹೆಲ್ಪ್ ಮಾಡ್ತಾರೆ. ನಾವೇನಾದರೂ ಮಾಡ್ತಿದ್ರೆ ಅವರು ಅಂತಾರೆ, ಆ ರೀತಿ ಮಾಡಬಾರ್ದು, ಅದು ಒಳ್ಳೇದಲ್ಲ, ಸುಮ್ಮನಿರು ಅಂತ ಹೇಳ್ತಾರೆ. ಅವ್ರು ಯಾರು ನಮ್ಗೆ ಗುರ್ತು ಪರಿಚಯ ಇರಲ್ಲಲ್ಲ. ಅವ್ರು ಯಾಕೆ ನಮ್ಮ ಬಗ್ಗೆ ಅಷ್ಟು ಕಾಳಜಿ ತೋರಿಸ್ತಾರೆ ಹೇಳಿ? ನಮ್ಮಂಗೆ ಅವರು ಕೆಡಬಾರ್ದು, ಅವ್ರು ಆ ರೀತಿ ಆಗಬಾರ್ದು ಅನ್ನೋ ಉದ್ದೇಶಕ್ಕೋಸ್ಕರ ಹೇಳ್ತಾರೆ. ಕೇಳೋದ್ರಲ್ಲಿ ತಪ್ಪೇನಿದೆ? ಒಂದು ಕ್ಷಣ ಕೂತು ನಾವು ವಿಚಾರ ಮಾಡ್ಬೋದಲ್ಲ, ಅದು ಸರಿ ಹೌದೋ ಅಲ್ಲೋ ಅಂತ ಹೇಳಿ. ನಾವು ವಿಚಾರ ಮಾಡಲಿಲ್ದಂಗೆ ದುಡುಕಿದ್ರೆ ನಮ್ಮ ಜೀವನನೇ ಅಲ್ವಾ ಹಾಳಾಗೋದು, ನಾವೇ ಅಲ್ವಾ ಕೆಡೋದು. ನಾಳೆ ಏನೋ ಒಂದು ದೊಡ್ಡ ಅನಾಹುತ ಆಗೋಕ್ಕಿಂತ ಈಗ ಮುನ್ನೆಚ್ಚರಿಕೆಯಿಂದ ನಾವು ಆ ಕೆಲಸನ ಮಾಡ್ಕೊಂಡ್ವಿ ಅಂತಂದರೆ ಯಾವುದೇ ಕಾರಣಕ್ಕೂ ಒಂದು ಅನಾಹುತ ಆಗಲ್ಲ ಅಂತ ನಾನು ಹೇಳ್ತೇನೆ. ಓಕೆ, ಇನ್ನೊಂದು ಟಾಪಿಕ್ ಇನ್ನೊಂದಿಗೆ ಮತ್ತೆ ಭೇಟಿ ಆಗ್ತೀನಿ.